ನಮಗೆ ರಸ್ತೆ ಬದಿ ನೆಟ್ವರ್ಕ್ಗಳನ್ನು ಈಗ ಆಲ್ರೆಡಿ ಅಣ್ಣಿಗೇರಿ ಹತ್ತಿರ ಅಲ್ಲಿ ಅಣ್ಣಿಗೇರಿಯಿಂದ ಮಜ್ಜಿಗುಡ್ಡ ರೋಡು, ಆಮೇಲೆ ಅಣ್ಣಿಗೇರಿಯಿಂದ ಹಳ್ಳಿಗೇರಿ ರೋಡು ಅಲ್ಲಿ ಮಾಡಿದ್ದೀವಿ. ಆಮೇಲೆ ವರೂರಿಂದ ಕೂಡಿಕೆರೆ ರೋಡನ್ನು ಮಾಡಿದ್ದೀವಿ. ಈಗ ಈಗೇನು ಆಲ್ರೆಡಿ ನಾವು ಮೇ ತಿಂಗಳಲ್ಲಿ ನಮಗೆ ಮಳೆ ಸಿಕ್ಕಿರೋದರಿಂದ ಆ ಹೊತ್ತಲ್ಲಿ ನೆಟ್ವರ್ಕ್ಗಳ ರಚನೆ ಆಗಿದೆ. ಈಗ ತಾವು ಹೇಳಿದಂಗೆ ಮಳೆ ಏನೈತೆ ಸ್ವಲ್ಪ ಅಭಾವ ಉಂಟಾಗಿದೆ. ಈಗೇನಾಯ್ತು, ಈಗ ಆಲ್ರೆಡಿ ಒಂದ್ಸರಿ ಈಗ ಏನೈತೆ ನಾವು ಟ್ಯಾಂಕರ್ಗಳ ಮೂಲಕ ನೀರನ್ನು ಹಾಕಿಸಿದ್ದೀವಿ. ಈಗ ಇನ್ನೂ ಮುಂದೆ ಏನಾದರೂ ಆ ಥರ ಇನ್ನೂ ಬಹಳಷ್ಟು ನೀರಿನ ಅಭಾವ ಉಂಟಾಗಿ ಸಮಸ್ಯೆ ಆಯಿತು ಅಂತಂದರೆ ನಮ್ಮ ಮೇಲಧಿಕಾರಿಗಳಿಂದ ಇನ್ನೊಂದು ನಿರ್ದೇಶನ ಪಡ್ಕೊಂಡು ನಾವೇನು ಮುಂದೆ ಅದಕ್ಕೆ ಮುನ್ನೆಚ್ಚರಿಕೆ ಕ್ರಮಗಳು ಏನು ತಗೋಬೇಕು ಅದನ್ನು ತೊಗೊಂಡು ನಾವು ಮಾಡ್ತೀವಿ. ಈಗ ಬರಗಾಲದ ಮುನ್ನೆಚ್ಚರಿಕೆ ಒಳಗೆ ಏನಾದರೂ ಸಿದ್ಧತೆಗಳು ಮಾಡ್ಕೊಂಡಿದ್ದೀರಾ? ಸಿದ್ಧತೆ ಅಂತಂತಂದರೆ ಈ ಸದ್ಯಕ್ಕೆ ನಾವು ಇನ್ನೂ ಮೇಲಿಂದ ಯಾವ ರೀತಿ ಹೆಂಗೆ ಇನ್ನೂ ಆ ಥರ ಒಂದು ಡೈರೆಕ್ಷನ್ಸ್ ಇನ್ನೂ ಬಂದಿಲ್ಲ. ಒಂದು ತಕ್ಷಣ ಇಮಿಡಿಯೇಟಾಗಿ ನಾವು ಕಾರ್ಯಗತರಾಗ್ತೀವಿ. ಹಿಂದೆ ಇದ್ದಂತ ಅಂದರೆ 2025ರಿಂದ 26ನೇ ಇಸ್ವಿ ತನಕ ಎಷ್ಟು ಪ್ಲಾಂಟೇಷನ್ ಗಿಡ ನೆಡುವಂಥ ಕಾರ್ಯಕ್ರಮಗಳಾಗಿದ್ದಾವೆ. ಸೊ ಸರ್ಕಾರದ ಯೋಜನೆಗಳನ್ನು ಎಷ್ಟು ರೂಪುರೇಷೆಗೊಳಿಸಿದ್ದೀರಿ ಸರ್? ಈಗ ನಮಗೆ ಟಾರ್ಗೆಟ್ ಅಂತ ಕೊಟ್ಟಿರ್ತಾರೆ. ಆ ಟಾರ್ಗೆಟ್ ಪ್ರಕಾರ ಏನು ಬಂದಿತ್ತು ಅದೆಲ್ಲವನ್ನೂ ನಾವು ಗಿಡಗಳನ್ನ ನೆಟ್ಟಿದ್ದೀವಿ, ಏನೋ ನೆಟ್ವರ್ಕ್ಗಳನ್ನೆಲ್ಲ ಮಾಡಿದ್ದೀವಿ. ಈಗ ಏನಾಯ್ತಪ್ಪ ಅಂದರೆ ಈಗ ಅವುಗಳ ನಿರ್ವಹಣೆ ಆಗಬೇಕು. ಈಗ ಅದನ್ನು ಕೂಡ ನಾವು ಮಾಡ್ತಾ ಇದ್ದೀವಿ. ಈ ಪ್ಲಾಂಟೇಷನ್ಗೆ ಟೆಂಡರ್ ಬೇಸ್ನ ಕರೀತೀರಾ ಸರ್ ಅಥವಾ? ಈಗ ಟೆಂಡರ್ ಕರೆದಿದ್ದಾರೆ. ಈಗ ಟೆಂಡರ್ ಕರೆದು ಈಗ ಇನ್ನೂ ಕೆಲವೊಂದು ಕೆಲಸಗಳು ಆಗಬೇಕು ಇನ್ನು ಮುಂದೆ. ಈಗ ಏನೈತೆ ಟೆಂಡರ್ ನಾವು ಕರೀದಿಲ್ಲ, ನಮ್ಮ ಡಿವಿಷನ್ ಆಫೀಸಿಂದ ಅಲ್ಲಿ ನಮ್ಮ ಡಿ ಸಿ ಸಾಹೇಬ್ ಕರೆದಿರ್ತಾರೆ. ಅದ್ರ ಪ್ರಕಾರ ಮುಂದೆ ಕೆಲಸಗಳು ಆಗ್ತವೆ. ಸರ್ ಈಗ ಇರುವಂಥ ಏನಂದ್ರೆ ಕ್ರೈಮ್ಗಳು ಜಾಸ್ತಿ ಆಗ್ತಾ ಇದೆ ಸರ್ ಈಗ. ಸೊ ನಿಮ್ಮ ಒಂದು ಅರಣ್ಯ ಒಂದು ವಲಯದಲ್ಲಿ ಅದ ವ್ಯಾಪ್ತಿ ಒಳಗಡೆ ಯಾವುದಾದ್ರೂ ಗಿಡ ಮರಗಳನ್ನು ಕಳ್ಳತನ ಅಥವಾ ಯಾವುದಾದ್ರು ಪ್ರಕರಣಗಳೇನಾದ್ರು ದಾಖಲಾಗಿದ್ದಾವೆ ಸರ್? ಆಗಿದ್ದಾವೆ ಸರ್. ಈಗ ಆಲ್ರೆಡಿ ಈಗ ಸುಮಾರು 4 ಪ್ರಕರಣಗಳು ಮಾಡಿದ್ದೇವೆ. ಯಾವ್ದು ಸರ್ ಅವು? ಈಗ ಅಂದರೆ ಕೆಲವೊಂದು ಈಗ ರಸ್ತೆ ಕೆಲವೊಂದು ಮರ ಕಳೆದಿರೋದಾಯಿತು, ಯಾರಾದ್ರೂ ಅಬ್ಜೆಕ್ಷನ್ ಕಂಪ್ಲೇಂಟ್ ಕೊಟ್ಟಪ್ಪ ನಾವು ರಿಜಿಸ್ಟರ್ ಮಾಡಿದ್ದೀವಿ. ಆಮೇಲೆ ಈಗ ಮೊನ್ನೆ ಒಂದು ಏನೋ ಬಿಲ್ ಇತ್ತು, ಪಾಸ್ ತೊಗೊಂಡಿರಲಿಲ್ಲ, ಅದಕ್ಕೂ ಕೂಡ ನಾವು ಒಂದು ಎಫ್ಐಆರ್ ಮಾಡಿ ಇದು ಮಾಡಿದ್ದೇವೆ. ಈಗ ಆ ಥರ ಈಗ ನಿನ್ನೆ ಕೂಡ ಒಂದು ಎಫ್ಐಆರ್ ಮಾಡಿದ್ದೇವೆ. ಸರ್ ಏನಂತಂದ್ರೆ ಈಗ ರಸ್ತೆ ಬದಿಯೊಳಗೆ ಗಿಡ ಮರಗಳಿದಾವಲ್ಲ ಸರ್, ಅವನ್ನ ಅವು ವಿದ್ಯುತ್ ತಂತಿಗಳೆಲ್ಲ ಮೇಲೆಲ್ಲ ಬಿದ್ದಿರ್ತಾವೆ. ಸೊ ಅದನ್ನೆಲ್ಲ ಹೆಂಗೆ ತೆರವು ಏನಿದೆ ಈಗ ಕೆಲವೊಂದಕ್ಕೆ ಏನಿದೆ, ಈಗ ಟ್ರೀ ಪ್ರಿಸರ್ವೇಷನ್ ಆ್ಯಕ್ಟ್ 1976 ಅಲ್ಲಿ ಈಗ ಕೆಲವೊಂದು ಬ್ರಾಂಚಸ್ ಅಷ್ಟೇ ಏನೋ ಈಗ ಕೆಲವೊಂದು ಅಪಾಯಕಾರಿ ಆಗಿ ಅಲ್ಲಿ ಏನೋ ಜೀವಹಾನಿ ಆಗ್ತದೆ ಅಂತಂದಲ್ಲಿ ಏನೈತೆ ಕೆಲವೊಂದು ಕಡೆಗೆ ಬರೀ ಬ್ರಾಂಚ್ ತೆಗೆಯಕ್ಕೆ ಮಾತ್ರ ಕೆಲವೊಂದು ಇದು ಇರ್ತದೆ. KVU ಕೂಡ ಅದನ್ನ ಕೆಲಸಗಳನ್ನು ಮಾಡ್ಕೊತಾ ಹೋಗ್ತಾ ಇದ್ದಾರೆ. ಎಲ್ಲ ಆಲ್ಮೋಸ್ಟ್ ಕಾಮಗಾರಿಗಳು ಪೂರ್ತಿಗೊಂಡಿದ್ದಾವೆ ಸರ್ ಅಥವಾ ಯಾವ್ದು ಬಾಕಿ ಇದಾವೆ? ಇಲ್ಲ, ನಾವು ಇನ್ನೂ ಕೆಲಸಗಳು ಆಗ್ಬೇಕು. ಯಾಕಂದ್ರೆ ಟೆಂಡರ್ ಆಗೋದಾದ್ರೆ ಈಗ ಟೆಂಡರ್ ಫೈನಲ್ ಹಂತಕ್ಕೇನೋ ಇದೆ ಅಂತ ಹೇಳ್ತಾ ಇದ್ದಾರೆ. ಅದಾದ್ಮೇಲೆ ಅದನ್ನು ಮೇಲ್ನವರು ಅದನ್ನ ನಿರ್ದೇಶನ ಕೊಡೋದು ಕೆಲಸ ಮಾಡಿ. ಸರ್ ತಮ್ಮ ಉಪ್ಪಾರವರು ಅಂತಂದರೆ ಎಲ್ಲರೂ ಚಿರಪರಿಚಿತರಾಗ್ತಾ ಇದ್ದಾರೆ. ಸೊ ನಿಮ್ಮ ಕಾರ್ಯವೈಖರಿ ಎಲ್ಲೆಡೆ ಒಂದು ಪ್ರಶಂಸೆಗೆ ಕಾರಣ ಆಗ್ತಾ ಇದೆ. ಸೊ ಈ ಜನರ ಒಂದು ಅಭಿಮಾನಕ್ಕೆ ಏನು ಹೇಳ್ತೀರಿ? ಸರ್ ನಾನು ಎಲ್ಲರ ಅಭಿಮಾನಕ್ಕೆ ಚಿರಋಣಿ ಸರ್. ಈಗ ಏನೈತೆ ನಮಗಿಂದ ಸರ್ಕಾರ ನಮಗೇನು ವಹಿಸಿ ಕೊಟ್ಟಿದೆಯಲ್ಲ ಆ ಕೆಲಸ ರೀತಿ ನಾವು ಇನ್ನೂ ಒಂದು ಅಚ್ಚುಕಟ್ಟಾಗಿ ಮಾಡ್ಕೊಂಡು ಹೊರಟಿದ್ದಾರೆ. ತಮ್ಮೆಲ್ಲ ಸಹಕಾರದಿಂದ ಅದೇನೈತಿ ಎಲ್ಲರಿಗೂ ಅದು ಇದು ತಾವೆಲ್ಲ ನಮ್ಮನ್ನು ಎಲ್ಲ ಕಡೆಗೆ ಚಿರಪರಿಚಿತರನ್ನು ಮಾಡ್ತಾಯಿದ್ದಾರೆ. ಧನ್ಯವಾದಗಳು. ಥ್ಯಾಂಕ್ ಯು ಸರ್.